ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 10ನೇ ತರಗತಿ ನೀವೀಗ ಓದ್ತಾ ಇದ್ದೀರಿ. ಈಗೇನು ಜೂನ್ ಮತ್ತು ಜುಲೈ ತಿಂಗಳು ಮುಗಿತಾ ಬರ್ತಾ ಇದೆ. ನಾವೀಗ ಏನನ್ನು ಓದಬೇಕು, ನಾವು ಎಷ್ಟನ್ನು ಓದಬೇಕು ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ನು. ಇತ್ತೀಚಿನ ಮಕ್ಕಳಿಗಂತೂ ಅವರು ಏನು ಓದಬೇಕು, ಏನು ಓದಬಾರ್ದು, ಎಷ್ಟನ್ನು ಓದಬೇಕು, ಹೇಗೆ ಪ್ರಶ್ನೆಗಳು ಬರ್ತವೆ ಅನ್ನುವಂಥ ತುಂಬ ಕನ್ಫ್ಯೂಷನಲ್ಲಿ ಅವರು ಇರ್ತಾರೆ. ಅದಕ್ಕೆ ನಾನು 10ನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಚಾಪ್ಟರ್ಗಳದ್ದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮತ್ತು ಎಷ್ಟು ಬೇಕೋ ಅಷ್ಟು ಉತ್ತರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಈ ಉತ್ತರಗಳು ನಿಮಗೆ ಸಾಕಷ್ಟು ಸಿಗ್ತವೆ. ಆದರೆ ನಾವು ಹೇಗೆ ಓದಬೇಕು, ನಾವು ಏನನ್ನು ಓದಬೇಕು, ಎಷ್ಟು ಬರಿಬೇಕು ಈ ಪ್ರಶ್ನೆಗೆ ಕೇಳುವುದ್ರ ಮುಖಾಂತರ, ನಾವು ಬರೀ ಓದೋದ್ರ ಮುಖಾಂತರ ಅಷ್ಟೇ ಅಲ್ಲ, ಕೇಳುವುದ್ರ ಮುಖಾಂತರ ಕೂಡ ನಾವು ಪ್ರಶ್ನೆಗೆ ಉತ್ತರಗಳನ್ನು ಹೇಗೆ ಬರಿಬೇಕು ಅಂತಲೂ ಕಲಿಬೋದು. ಪ್ರಶ್ನೆಗೆ ಉತ್ತರಗಳನ್ನು ಚೆಂದಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಡೈರೆಕ್ಟಾಗಿ ಚಾಪ್ಟ್ರಿಗೆ ಹೋಗ್ಬೋಣ. ಮೊದಲನೇ ಚಾಪ್ಟ್ರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಮೊದಲನೇ ಪ್ರಶ್ನೆ ಹೀಗಿದೆ: ರಾಸಾಯನಿಕ ಸಮೀಕರಣ ಅಂತಂದರೆ ಏನು? ಉತ್ತರ: ರಾಸಾಯನಿಕ ಕ್ರಿಯೆಯ ಸಾಂಕೇತಿಕ ನಿರೂಪಣೆಯನ್ನು ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಪ್ರತಿವರ್ತಕಗಳಿಂದ ಉತ್ಪನ್ನಗಳು ಅಂದರೆ ಹೊಸ ವಸ್ತುಗಳು ಉಂಟಾಗುವಂಥ ಪ್ರಕ್ರಿಯೆಗೆ ರಾಸಾಯನಿಕ ಕ್ರಿಯೆಗಳು ಅಂತ ಕರೀತಾರೆ. ಇದು 1 ಮಾರ್ಕ್ಸಿಗೆ ಕೇಳಿದರೆ ಇಷ್ಟು ಬರೆದ್ರೆ ಸಾಕು. ಒಂದು ವೇಳೆ ಅವರು ಇನ್ನೂ ಒಂದಷ್ಟು ಅಡಿಷ್ನಲ್ ಆಗಿ ಪ್ರಶ್ನೆ ಕೇಳಿದರೆ ರಾಸಾಯನಿಕ ಸಮೀಕರಣ ಎಂದರೇನು ಮತ್ತು ರಾಸಾಯನಿಕ ಸಮೀಕರಣ ಬರೆಯುವಾಗ ಪರಿಗಣಿಸಬೇಕಾಗಿರುವಂಥ ಅಂಶಗಳು ಯಾವುವು ಅಂತ ಕೇಳಿದರು, ಅಥವಾ ಹೀಗೆ 1 ಮತ್ತು 2 ಪ್ರಶ್ನೆಗಳನ್ನು ಜೋಡಿಸಿಕೊಟ್ರೆ ನಾವು ಆನ್ಸರ್ನ ಜೋಡಿಸಿ ಬರೀಬೇಕಾಗತ್ತೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ರಾಸಾಯನಿಕ ಸಮೀಕರಣ ಬರೆಯುವಾಗ ಪರಿಗಣಿಸಬೇಕಾಗಿರುವಂಥ ಅಂಶಗಳು ಏನು? ಉತ್ತರ: 1ನೇದು, ಸಮೀಕರಣವನ್ನು ಅವುಗಳ ಸಂಕೇತ ರೂಪದಲ್ಲಿ ಅಥವಾ ಸೂತ್ರಗಳ ರೂಪದಲ್ಲಿ ಮೊದಲು ಬರ್ಕೋಬೇಕು ನಾವು. ಹಾಗೆಯೇ 2ನೇದು ನೋಡ್ತಾ ಹೋಗೋಣ. ಪ್ರತಿವರ್ತಕಗಳನ್ನು ಸಮೀಕರಣದ ಎಡಬದಿಯಲ್ಲಿಯೂ ಉತ್ಪನ್ನವನ್ನು ಬಲಬದಿಯಲ್ಲೂ ಬರೆಯುವುದು. ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. 3ನೇದು ನೋಡೋದಾದರೆ ಎರಡೂ ಕಡೆಗಳಲ್ಲಿ ಪರಮಾಣು ಅಣುಗಳನ್ನು ಸರಿದೂಗಿಸುವುದು. ಈಗ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಂದರೆ ಎಡಬದಿ ಮತ್ತು ಬಲಬದಿನಲ್ಲಿ ನಾವೇನು ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಬರೆದಿರ್ತೀವಲ್ಲ, ಎರಡೂ ಕಡೆ ಅವುಗಳು ಸಮನಾಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಭೌತ ಸ್ಥಿತಿಗಳನ್ನು ಬರೆಯುವುದು. ಇದನ್ನು ಇಷ್ಟು 4-5 ಅಂಶಗಳನ್ನು ನಾವು ಸರಿಯಾಗಿ ಗಮನವಿಟ್ಟು ಬರೆದುಬಿಟ್ರೆ ಸಮೀಕರಣಗಳನ್ನು ಈಸಿಯಾಗಿ ಬರಿತಾ ಹೋಗ್ಬೋದು. ಈಗ ಒಂದು ಉದಾಹರಣೆ ತಗೊಳ್ತಾ ಹೋಗೋಣ. 2Fe ಇದು ಸಾಲಿಡ್ ಸ್ಟೇಟಲ್ಲಿದೆ, ಪ್ಲಸ್ 4H2O ಅಂದರೆ ವಾಟರು, ಇದು ಲಿಕ್ವಿಡ್ ಸ್ಟೇಟಲ್ಲಿ ಇರ್ತದೆ. ಗ್ಯೂಸ್ ರೆಸ್ಟು ಯಾರೋ ಮಾರ್ಕ್ ಅಂದರೆ ಗ್ಯೂಸ್ ರೆಸ್ಟು. Fe3O4 ಅಂದರೆ ಇದು ಕೂಡ ಸಾಲಿಡ್ ಸ್ಟೇಟಲ್ಲಿ ಇರ್ತದೆ, ಫೆರಿಕ್ ಆಕ್ಸೈಡ್. ಹಾಗೆ ಏನು ರಿಲೀಸ್ ಆಗುತ್ತೆ ಅಂದರೆ 4H2 ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ದಟ್ ಈಸ್ G ಅಂತ ನಾವು ಸೂಚನೆ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಎಲ್ಲದನ್ನು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಗಳನ್ನು, ಸ್ಥಿತಿಗಳನ್ನು. ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು ಇತ್ಯಾದಿಗಳು ಬಳಕೆಯಾಗಿದ್ದರೆ ಬಾಣದ ಗುರುತಿನ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಬರೀತಾರೆ. ಈಗ ನೋಡಿ, 6CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಕ್ಯೂಸ್ ಸ್ಟೇಟ್ನಲ್ಲಿ ಇರ್ತದೆ, ಪ್ಲಸ್ 12H2O ಲಿಕ್ವಿಡ್ ಸ್ಟೇಟ್ನಲ್ಲಿ ಇರ್ತದೆ, ಅದು ಎಲ್ ಅಂತ ಬ್ರಾಕೆಟ್ನಾಗ ಬರೆದಿದ್ದಾರೆ, ವಾಟರು. ಹಾಗಾದರೆ ನೆಕ್ಸ್ಟು ಆ್ಯರೋ ಮಾರ್ಕ್ ಇದೆಯಲ್ಲ, ಅದರ ಮೇಲ್ಗಡೆ ಸೂರ್ಯನ ಬೆಳಕು ಅಂತ ಬರೆದಿದ್ದಾರೆ, ಅದು ಕ್ರಿಯಾವರ್ಧಕ. C6H12O6 ಅಕ್ಯೂಸ್ ಫಾರ್ಮಲ್ಲಿ ಇರ್ತದೆ, ಪ್ಲಸ್ ಆಕ್ಸಿಜನ್ನು ರಿಲೀಸ್ ಆಗುತ್ತೆ, ಗ್ಯಾಸಸ್ ಫಾರ್ಮಲ್ಲಿ ರಿಲೀಸ್ ಆಗುತ್ತೆ. ನೆಕ್ಸ್ಟು ವಾಟರ್ ರಿಲೀಸ್ ಆಗುತ್ತೆ ಲಿಕ್ವಿಡ್ ಫಾರ್ಮಲ್ಲಿ. ಇವೆಲ್ಲವೂ ಬಲಭಾಗದಲ್ಲಿ ಇರುವಂಥವೆಲ್ಲವೂ ಉತ್ಪನ್ನಗಳಾಗಿದ್ದಾವೆ. 3ನೇದು, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ? ನಾವು ಮೆಗ್ನೀಷಿಯಂ ಪಟ್ಟಿ ನಿಮಗೆಲ್ಲ ಮಾಡಿಸಿರ್ತಾರೆ, ಗೊತ್ತಿಲ್ಲ ಅಂದರೆ ನೀವು ನೋಡಿ ಯೂಟ್ಯೂಬ್ನಲ್ಲೆಲ್ಲ ಸಿಗ್ತದೆ. ಮೆಗ್ನೀಷಿಯಂ ಪಟ್ಟಿ ಇದು ಗಾಳಿನಲ್ಲಿ ಉರಿಸ್ಬೇಕಾದ್ರೆ ಮೊದಲು ಚೆನ್ನಾಗಿ ಉಜ್ಜಬೇಕು ಅದನ್ನು. ಯಾಕೆ ಅಂತಂದರೆ ಮೆಗ್ನೀಷಿಯಂ ಗಾಳಿಯಲ್ಲಿನ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ಉಂಟು ಮಾಡುವುದರಿಂದ ಬೇಗನೆ ಉರಿಯುವುದಿಲ್ಲ. ಒಂದು ವೇಳೆ ಇದು ಮೆಗ್ನೀಷಿಯಂ ಗಾಳಿಯೊಂದಿಗೆ ವರ್ತನೆ ಮಾಡಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಒಂದು ಮೇಲಿನ ಪದರ ಬಂದ್ಬಿಡ್ತದೆ, ಕೋಟಿಂಗ್ ಬಂದ್ಬಿಡುತ್ತೆ, ಆದ್ದರಿಂದ ಬೇಗ ಉರಿಯೋಲ್ಲ. ಹಾಗಾಗಿ ಅದನ್ನು ಬಳಸುವಾಗ ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ ಬಳಸಬೇಕು ಅನ್ನುವಂಥದ್ದು ಈ ಪ್ರಶ್ನೆಯ ಉತ್ತರ. 4, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ.
ಈಗ ಒಂದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಅಂತಂದರೆ ಕ್ಯಾಪಿಟಲ್ H, ಕ್ಲೋರಿನ್ ಅಂದರೆ Cl, ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್ ಅಂತಂದರೆ 2HCl. ಇದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ನೋಡಿರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಹೈಡ್ರೋಜನ್ ಎಷ್ಟಿದ್ದಾವೆ ಮತ್ತು ಕ್ಲೋರಿನ್ ಎಷ್ಟಿದ್ದಾವೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಎರಡು ಬ್ಯಾಲೆನ್ಸ್ ಆಗಿದೆ ಇಲ್ಲಿ. ಇನ್ನೊಂದು ಬಿಗೆ ಹೋಗೋಣ. ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇಲ್ಲಿ ಬೇರಿಯಂ ಕ್ಲೋರೈಡ್ನಿಂದ ಬೇರಿಯಮ್ಮು, ಅಲ್ಯೂಮಿನಿಯಂ ಸಲ್ಫೇಟ್ನಿಂದ ಸಲ್ಫೇಟು ಇವೆರಡು ಹೊರಗಡೆ ಬಂದು ಮಿಕ್ಸ್ ಆಗಿ ಬೇರಿಯಂ ಸಲ್ಫೇಟ್ ಆಗುತ್ತೆ. ಹಾಗೆಯೇ ಅಲ್ಯೂಮಿನಿಯಂ ಸಲ್ಫೇಟ್ನಿಂದ ಅಲ್ಯೂಮಿನಿಯಮ್ಮು, ಬೇರಿಯಂ ಕ್ಲೋರೈಡ್ನಿಂದ ಕ್ಲೋರೈಡು ಅವೆರಡು ಮಿಶ್ರಣ ಹೊಂದಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಹೊಂದ್ತವೆ. ಸಮೀಕರಣವನ್ನು ಕೆಳಗಡೆ ಬರೆದಿದ್ದಾರೆ ನೋಡೋಣ. 3BaCl2 ಪ್ಲಸ್ Al2SO4 ಥ್ರೈಸ್ ಅಂತ ಓದ್ತೀವಿ. ಗಿವ್ಸ್ ರೈಸ್ ಟು 3BaSO4 ಪ್ಲಸ್ AlCl3. ಹೀಗೆ ಇದನ್ನು ಓದಬೇಕಾದ್ರೆ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ನಾವು ಓದ್ತೀವಿ. ಸಿ ನೋಡೋದಾದರೆ ಸೋಡಿಯಂ ಪ್ಲಸ್ ನೀರು ಏನಿದೆ ಇದು ವರ್ತನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. 5ನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಹೀಗೆ ಕೇಳ್ತಾರೆ, ಕಂಪಲ್ಸರಿ 1 ಮಾರ್ಕಿಗೆ ಕೇಳ್ತಾರೆ ಈ ಥರ. ಒಂದು, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟಾಗ್ತದೆ. ಇಲ್ಲಿ ಬೇರಿಯಂ ಕ್ಲೋರೈಡ್ BaCl2 ಅಕ್ಯೂಸ್ ಫಾರ್ಮಲ್ಲಿದೆ ಅಂತ ತೋರಿಸ್ತಾರೆ. ಪ್ಲಸ್ Na2SO4 ಸೋಡಿಯಂ ಸಲ್ಫೇಟ್ ಅಕ್ಯೂಸ್ ಫಾರ್ಮಲ್ಲಿದೆ. ಗಿವ್ಸ್ ರೈಸ್ ಟು BaSO4 ಅಂದರೆ ಬೇರಿಯಂ ಸಲ್ಫೇಟ್ ಆಗುತ್ತೆ ಆ್ಯಂಡ್ NaCl ಸೋಡಿಯಂ ಕ್ಲೋರೈಡ್ ಆಗಿ ಬದಲಾವಣೆ ಹೊಂದುತ್ತೆ ಅಂತ. ಇದರಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದರೆ ಪ್ರತಿಯೊಂದನ್ನು ನಾವು ಸಮೀಕರಣದಲ್ಲಿ ತೋರಿಸ್ಬೋದು ಅಂತ. ಅಂದರೆ ಅಕ್ಯೂಸ್ ಫಾರ್ಮಲ್ಲಿ ಇರುವಂಥ ಸ್ಟೇಟ್ಗಳನ್ನು ನಾವು ತೋರಿಸ್ಬೋದು. ಸಾಲಿಡ್ ಫಾರ್ಮಲ್ಲಿದ್ದರೆ ಎಸ್ ಅಂತಲೂ ತೋರಿಸ್ತಾ ಹೋಗ್ತೀವಿ ನಾವು. 2ನೇ ಪಾಯಿಂಟ್ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡು ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ಅಂದರೆ ಅದು ಕೂಡ ನೀರಿನಲ್ಲಿ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತದೆ. ಇದನ್ನು ನಾವು ಇಕ್ವೇಷನ್ ರೂಪದಲ್ಲಿ ಬರಿತಾ ಹೋಗೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಕ್ಯೂಸ್ ಫಾರ್ಮಲ್ಲಿ ಇರ್ತದೆ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಕ್ಯೂಸ್ ಫಾರ್ಮಲ್ಲಿ ಇರ್ತದೆ. ಗಿವ್ಸ್ ರೈಸ್ ಟು NaCl ಪ್ಲಸ್ 2H2O ಆಗಿ ಪರಿವರ್ತನೆ ಹೊಂದುತ್ತದೆ. 6ನೇದು, ರಾಸಾಯನಿಕ ಸಮೀಕರಣಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ಉತ್ತರ, ರಾಸಾಯನಿಕ ಸಮೀಕರಣಗಳಲ್ಲಿ 4 ವಿಧ. ಅವುಗಳೆಂದರೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಥವಾ ದ್ವಿವಿಭಜನೆ ಅಂತ ಕರೀತಾರೆ. 7ನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಿತ ತಿಳಿಸಿ. 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿಂದ ಕೇವಲ ಒಂದು ಉತ್ಪನ್ನ ದೊರೆತರೆ ಆ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇದು ಉದಾಹರಣೆ ಒಂದು ನೋಡೋದಾದರೆ ಸುಟ್ಟ ಸುಣ್ಣ ಮತ್ತು ಅರಳಿದ ಸುಣ್ಣ. ಕ್ಯಾಲ್ಶಿಯಂ ಆಕ್ಸೈಡು ಸುಟ್ಟಿರ್ತಾರಲ್ಲ ಸುಣ್ಣ, ಕಲ್ಲು ರೂಪದಲ್ಲಿ ಇರ್ತದಲ್ಲ, ಅದಕ್ಕೆ ನೀರನ್ನು ಹಾಕಿಬಿಟ್ಟಾಗ ಏನಾಗುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಕ್ಯೂಸ್ ಫಾರ್ಮ್ ಆಗಿಬಿಡ್ತದೆ. ಪ್ಲಸ್ ಉಷ್ಣ, ಅತಿ ಹೆಚ್ಚು ಉಷ್ಣ ಬಿಡುಗಡೆ ಆಗ್ತದೆ. ನಾವೆಲ್ಲ ಹಳ್ಳಿ ಊರಿನಲ್ಲಿದ್ದಾಗ ನೋಡ್ತಾ ಇದ್ವಿ, ಈ ಸುಣ್ಣದ ಕಲ್ಲು ಅಂತ ಬರ್ತಾಯಿತ್ತು, ಮಾರಕ್ಕೆ ಬರ್ತಾಯಿದ್ರು ಅವಾಗ. ಸುಣ್ಣದ ಕಲ್ಲು ಅಂತ ಮಾರಕ್ಕೆ ಬಂದಾಗ ಆ ಸುಣ್ಣದ ಕಲ್ಲನ್ನು ತೊಗೊಂಡ್ಬಿಡ್ತಿದ್ವಿ, ದುಡ್ಡು ಕೊಟ್ಟು ಅಥವಾ ಅಕ್ಕಿ ಕೊಟ್ಟು ಜೋಳ ಕೊಟ್ಟು ಈ ಥರ ಕೊಟ್ಟು ತೊಗೊಂಡ್ಬಿಡ್ತಿದ್ವಿ. ಅದನ್ನು ಒಂದು ಗಡಿಗೆನಲ್ಲಿ ಹಾಕಿ ಆ ಗಡಿಗೆನಲ್ಲಿ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು, ಅದಕ್ಕೆ ಎಷ್ಟು ಬೇಕಾಗುತ್ತೆ ನೀರನ್ನು ಅಷ್ಟು ನೀರನ್ನು ಹಾಕಿದಾಗ ತುಂಬ ಬಬಲ್ಸ್ ಎಲ್ಲ ಬರ್ತಾಯಿತ್ತು. ಅಂದರೆ ಕೊತ್ತನೇ ಕುದೀತಾ ಇತ್ತು. ಕುದ್ದು ತುಂಬ ಉಷ್ಣತೆ ಬಿಡುಗಡೆ ಆಗ್ತಾಯಿತ್ತು. ಕೆಲವೊಂದು ಸರಿ ಗಡಿಗೆನೇ ಒಡೆದೋಗ್ಬಿಡೋದು, ಅಷ್ಟೊಂದು ಹೀಟು ರಿಲೀಸ್ ಆಗ್ತಾಯಿತ್ತು. ರಾಸಾಯನಿಕ ಸಂಯೋಗ ಕ್ರಿಯೆ ಅಲ್ಲಿ ನಡೀತಾ ಇತ್ತು ಅಂತ. ಈ ಕ್ರಿಯೆಯಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಇವೆರಡು ಸೇರಿಕೊಂಡಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. H2 ಪ್ಲಸ್ O2 ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ವಾಟರ್ ಆಗಿ ಫಾರ್ಮೇಷನ್ ಆಗುತ್ತೆ. H2O ಲಿಕ್ವಿಡ್ ಫಾರ್ಮಲ್ಲಿ ಇರ್ತದೆ. 8, ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಿತ ತಿಳಿಸಿ. ಉತ್ತರ, ಕೇವಲ ಒಂದು ಪ್ರತಿವರ್ತಕದಿಂದ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಅಂತ ಕರೀತಾರೆ. ಅಂದರೆ ಮೊದಲನೇದಕ್ಕೆ ಉಲ್ಟಾ, ಈಗ ರಿವರ್ಸ್. ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ರಾಸಾಯನಿಕ ವಿಭಜನೆ ಎರಡು ಉಲ್ಟಾ ಇರ್ತದೆ. ರಾಸಾಯನಿಕ ಸಂಯೋಗ ಅಂತ ಗೊತ್ತಾಯಿತು. ರಾಸಾಯನಿಕ ವಿಭಜನೆ ಅಂತಂದರೆ ಕೇವಲ ಒಂದು ಪ್ರತಿವರ್ತಕದಿಂದ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಅಂತ ಕರೀತಾರೆ. ಫೆರಸ್ ಸಲ್ಫೇಟ್ FeSO4 ಅಂತ ಇದೆ. ಇದು ಸಾಲಿಡ್ ಫಾರ್ಮಲ್ಲಿದೆ.
ಇಲ್ಲಿ ಉಷ್ಣ ಕೊಟ್ಟಾಗ Fe2O3 ಪ್ಲಸ್ SO2 ಪ್ಲಸ್ SO3 ಅಂದರೆ ಫೆರಿಕ್ ಆಕ್ಸೈಡ್ Fe2O3 ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಹೀಗೆ 3 ಉತ್ಪನ್ನಗಳು ಬರ್ತವೆ. ಈ ಒಂದು ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಅಂತ ಕರೀತಾರೆ. ಈ ಮೇಲಿನ ಕ್ರಿಯೆಯಲ್ಲಿ ಫೆರಸ್ ಸಲ್ಫೇಟ್ ವಿಭಜನೆ ಹೊಂದಿ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡನ್ನು ಕೊಟ್ಟಿದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲು, ಅದನ್ನು ನಾವು ರಿಯಾಕ್ಷನ್ ಮಾಡಿದಾಗ CaO ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಈ ಮೇಲಿನ ಕ್ರಿಯೆಯಲ್ಲಿ ಸುಣ್ಣದ ಕಲ್ಲು ಕ್ಯಾಲ್ಶಿಯಂ ಕಾರ್ಬೋನೇಟು ವಿಭಜನೆ ಹೊಂದಿ ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತದೆ. ಈ ಮೇಲಿನ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆಯಾಗಿದೆ. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆದರೆ ಈ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಉದಾಹರಣೆ ನೋಡೋದಾದರೆ AgCl ಸೂರ್ಯನ ಬೆಳಕು Ag ಪ್ಲಸ್ Cl2 ಫಾರ್ಮೇಷನ್ ಆಗುತ್ತೆ. ಹಾಗೆಯೇ AgBr ಗಿವ್ಸ್ ರೆಸ್ಟೋ ಇದು ಕೂಡ ಸೂರ್ಯನ ಬೆಳಕಿಗೆ ವಿಭಜನೆ ಹೊಂದಿ Ag ಪ್ಲಸ್ Br2 ಆಗಿ ಪರಿವರ್ತನೆ ಹೊಂದುತ್ತದೆ ಅಂತ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಹೀಗಿದೆ.